ಮಾಡೇ ಮಾಡ್ತಾರೆ. ಅವರು ಬೇಸಿಕಲಿ ಒಬ್ಬ ಟೆಕ್ನಿಷಿಯನ್ ಆಗಿದ್ಕೊಂಡು, ಅವರು ಒಬ್ರು ಡಿಸ್ಟ್ರಿಬ್ಯೂಟರ್ ಆಗಿದ್ಕೊಂಡು, ಅವರು ಒಬ್ರು ಪ್ರೊಡ್ಯೂಸರ್ ಆಗಿದ್ಕೊಂಡು, ಯು ನೋ ದ ಥಿಂಗ್ಸ್ ಹೌ ಇಟ್ ವಿಲ್ ಖಂಡಿತ ಸರ್, ಖಂಡಿತ. ಓಕೆ, ಆ ಸಾಂಗ್ ವಿಜುವಲೈಸೇಷನ್ ನೋಡಿದ್ಮೇಲೆ ಬಂದಂತ ಅಪ್ರಿಸಿಯೇಷನ್ಸ್? ಸರ್ ನಾನು ಫಸ್ಟ್ ಸುಧಾ ಸರ್ ಫೋನ್ ಮಾಡಿದೆ. ಓಕೆ ಸರ್ ನಾನು ಏನೋ ಅನ್ಕೊಂಡಿದ್ದೆ ಸರ್, ಒಂದು ಅಂದ್ರೆ ಒಂದೇ ಜಾಗ ಅಲ್ಲ, ಬೇರೆ ಬೇರೆ ಲೊಕೇಶನ್ಸ್. ಬಟ್ ನಮ್ಗೆ ಏನ್ ಅನ್ಸುತ್ತೆ, ನಮ್ಗೆ ಈಗ ನಾವೊಂದು ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಇದೊಂದೇನೋ ಸೆಟ್, ಇಲ್ಲೊಂದೇನೋ ಹಾಕ್ಬೇಕು, ಇಲ್ಲೇನೋ ಇನ್ನೂ ಬೇಕಿತ್ತು ಅಂತ ಅನಿಸ್ತಾನೆ ಇರುತ್ತೆ. ಬಟ್ ಈ ಕಲರಿಂಗ್ ಅವರು ಕಲರ್ ಟೋನ್ ಮಾಡಿರೋದು, ಇಟ್ಟಿರೋ ಫ್ರೇಮ್ ಎಲ್ಲ ತುಂಬಾ ಬ್ಯೂಟಿ ಆಗಿತ್ತು. ಸುಧಾ ಸರ್ ಫೋನ್ ಮಾಡಿ, ಸರ್ ಈ ಸಾಂಗ್ ನಿಮ್ ಕೈಲಿ ಇದ್ದಿದ್ದು ಸರ್, ತುಂಬಾ ಚೆನ್ನಾಗಿ ತಕೊಟ್ಟಿದ್ದೀರಾ ಸರ್ ಅಂದ್ರೆ. ಆಮೇಲೆ ಪ್ರಕಾಶ್ ಸರ್ ಅಷ್ಟೇ, ಅಲ್ಲಿ ಯಾವುದೇ ಒಂದು ಇದಕ್ಕೂ ಅವರು ಬೇಡ, ಇಲ್ಲಿ ಬೇಡ, ಅಲ್ಲಿ ಬೇಡ, ನಾವು ಲೊಕೇಶನ್ ನೋಡ್ಕೊಂಡ್ ಬಂದಾಗಿಂದನೂ ನೀವು ತಗೊಳ್ಳಿ ನಿಮ್ಗೆ ಯಾವ್ದು ಬೇಕು ಹೇಳಿ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು. ಅದು ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಕೆಲವೊಂದು ಸಿನಿಮಾದಲ್ಲಿ ಅವಕಾಶ ಇರುತ್ತೆ ಮಾಡೋಕ್ಕೆ, ನಮಗೆ ಬ್ಯಾಕ್ ಸಪೋರ್ಟ್ ಇರಲ್ಲ. ಇದರಲ್ಲಿ ಎಲ್ಲಾನು ಇತ್ತು. ಸೊ ಹಂಗಾಗಿ ನನಗೊಂದು ಪ್ಲಸ್ ಪಾಯಿಂಟ್. 2 ಸಾಂಗ್ ಹಿಟ್ ಆಯ್ತು, 3ನೇ ಸಾಂಗ್ ಕೂಡ ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತು. ಎಸ್ಪೆಷಲಿ ಫಸ್ಟ್ ಪ್ರೀವಿಯಸ್ ಸಾಂಗ್ ಗಿಂತ ಅಲ್ಹೋ ಮರ ಸಾಂಗ್ ಅಂತೂ ಫ್ಯಾನ್ಸ್ ತುಂಬಾ ಜಾಸ್ತಿ ಇಷ್ಟಪಟ್ರು ಕನ್ನಡ ಕಲಾಭಿಮಾನಿಗಳು. ಏನಕ್ಕೆ ಅಂದ್ರೆ ಆ ಸಿನಿಮಾದ ಸೆಟ್ ಅಷ್ಟು ರಿಚ್ ಆಗಿತ್ತು, ದರ್ಶನ್ ಸರ್ ಅಷ್ಟು ರಿಚ್ ಆಗಿ ಕಾಣಿಸ್ತಿದ್ರು. ಒಂಥರ ಅವ್ರದೇ ಆದಂತ ಒಂದು ಯುನಿಕ್ ಸ್ಟೈಲ್ ಇತ್ತು ಅದರಲ್ಲಿ. ಸೊ ಹುಕ್ ಸ್ಟೆಪ್ಸ್ ಅಂತೂ ಸಿಕ್ಕಾಪಟ್ಟೆ ಹೈಲೈಟ್ ಆಯ್ತು. ಸೊ ಆ ಸಾಂಗ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡೋದವ್ರೆ ಸರ್, ಅದರಲ್ಲಿ ಆಕ್ಚುಲಿ ಪ್ರಕಾಶ್ ಸರ್, ಸುಧಾ ಸರ್ ಅದು ಸೆಟ್ ಎಲ್ಲ ಅವ್ರು ಡಿಸೈನ್ ಮಾಡಿದಾಗ ನನ್ಗೆ ಅಷ್ಟು ಮೋಸ್ಟ್ಲಿ ನಾ ಸಾಂಗ್ ಅಲ್ಲಿ ಇದನ್ನ ಇಲ್ವೋ ಗೊತ್ತಿಲ್ಲ, ನಾನು ಆಮೇಲೆ ಎಂಟ್ರಿ ಆಗಿದ್ದು. ಸೊ ಆಲ್ರೆಡಿ ಡಿಸೈನ್ ಆಗಿತ್ತು ಆ ಸೆಟ್ ಎಲ್ಲ. ಅದಾದ್ಮೇಲೆ ಕಾನ್ಸೆಪ್ಟ್ ಹೇಳಿದ್ರಲ್ಲ, ಅದು ನನ್ಗೆ ಇಷ್ಟ ಆಯ್ತು. ಅದ್ರಲ್ಲಿ ಒಂದು ಟ್ವಿಸ್ಟ್ ಇದೆ ಆ ಕಾನ್ಸೆಪ್ಟ್ ಅಲ್ಲಿ. ಸೊ ಆ ಕಾನ್ಸೆಪ್ಟ್ ನನ್ಗೆ ಇಷ್ಟ ಆಯ್ತು. ಸೊ ಅದ್ರ ಮೇಲೆ ವರ್ಕ್ ಮಾಡಿದೆ. ಓಕೆ, ಆಲ್ರೆಡಿ ಒಂದು ಡ್ಯಾನ್ಸ್ ಆಡ್ಸಿದೀವಿ ಅಲ್ಲಿ ಬ್ಯಾಂಕಾಕಲ್ಲೂ, ಒಂದು ಫುಲ್ ರೊಮ್ಯಾಂಟಿಕ್ ಆಗಿ ಮಾಡಿದೀವಿ. ಏನ್ ಮಾಡೋಣ ಇದಕ್ಕೆ ಅಂದಾಗ ಒಂದು ವೈಲ್ಡ್ ಲುಕ್ ಕೊಡೋಣ ಅಂದ್ರೆ, ಅವ್ರು ನಡ್ಕೊಂಡ್ ಬರೋದಾಗಿರ್ಬೋದು, ಹೇಳೋದಾಗಿರ್ಬೋದು, ಆಲ್ಮೋಸ್ಟ್ ಬಿಲ್ಡಪ್ ಇರ್ಬೇಕು, ಹೇಳ್ದಂಗಿರ್ಬೇಕು, ಆತರ ಚಾಲೆಂಜಿಂಗ್ ಇತ್ತು. ಸೊ ಅದನ್ನ ಹಿಡ್ಕೊಂಡು ನಾನು ಒಂದಷ್ಟು ಜನ ಡ್ಯಾನ್ಸರ್ಸ್, ಅದೇ ಫಾರಿನರ್ಸ್, ಅವರು ಬೇಕು ಸರ್ ಅಂದ್ರೆ ಬೇರೆ ತರ ಇರುತ್ತೆ ಈ ಸಾಂಗ್ ಅಂತೇಳಿ ಒಂದಷ್ಟು ವರ್ಕ್ ಮಾಡಿದ್ವಿ ಸರ್. ಅಂದ್ರೆ ಆಟಿಟ್ಯೂಡ್ ಮೇಲೆ ವರ್ಕ್ ಮಾಡಿದ್ವಿ. ಅವ್ರು ಬಂದು ನಿಂತ್ಕೊಳ್ಳೋದು, ಸಿಗರೇಟ್ ಸೇದೋದು, ಮತ್ ಕೂತ್ಕೊಳ್ಳೋದು. ಆಮೇಲೆ ಸ್ಟೆಪ್ಪನ್ನು ಅಷ್ಟೇನೆ ಒಂದು 10-15 ತರ ಮಾಡಿದ್ವಿ. ಯಾವ್ದು ಅಷ್ಟು ನಮ್ಗೆ ಸಿಂಕ್ ಆಗಿಲ್ಲ. ಸಿಂಪಲ್ ಆಗಿ ಮಾಡೋಣ, ಡ್ಯಾನ್ಸ್ ತರಾನೇ ಬೇಡ, ಸುಮ್ನೆ ಸಿಂಪಲ್ ಆಗಿ ಸುಮ್ನೆ ಗ್ರೇಸ್ ಆಗಿ ಮಾಡೋಣ ಅಂದಾಗ ಅದು ಸೆಟ್ ಆಯ್ತು. ಅದು ಅಲ್ಲೇ ಆನ್ ಸ್ಪಾಟ್ ಅಲ್ಲೇ ವರ್ಕ್ ಆಯ್ತು. ಆಮೇಲೆ ಬಾಸ್ ಅದನ್ನ ಮಾಡಿದಾಗ ಅದೇನೋ ಒಂಥರ ಬೇರೆ ತರನೇ ಕಾಣಿಸ್ತು. ಓಕೆ, ಇದೇ ಬೇಕಾಗಿರೋದು ಅಂತೇಳಿ ಅದನ್ನ ಫಿಕ್ಸ್ ಮಾಡಿ. ಅದ್ರಲ್ಲಿ ಎಷ್ಟು ಜನ ಡ್ಯಾನ್ಸರ್ಸ್ ಇದ್ರು? ರಷ್ಯನ್ ಡ್ಯಾನ್ಸರ್ಸ್ ಎಷ್ಟು ಜನ ಇದ್ರು, ನಮ್ ಡ್ಯಾನ್ಸರ್ಸ್ ಎಷ್ಟು ಜನ ಇದ್ರು? ಸರ್ ಅದು ಓವರ್ ಆಲ್ ರಷ್ಯನ್ ಡ್ಯಾನ್ಸರ್ಸ್ ಅಂತಾನೆ ಪ್ಲಾನ್ ಮಾಡಿದ್. ನಮ್ದಿಲ್ಲ, ಬೇರೆ ತರ ಒಂದು ಅದು ಅಂದ್ರೆ ಅದು ಸೀನಿಗೆ ಸಿಚುವೇಶನ್ಗೆ ಅದು ಬರುತ್ತೆ. ಸೊ ಹಂಗಾಗಿ ಒಂದು ನನ್ ಗೊತ್ತೆ ಒಂದು 20 ಮೆಂಬರ್ಸ್ ರಷ್ಯನ್ ಡ್ಯಾನ್ಸರ್ಸ್ನೆಲ್ಲ ಹಾಕೊಂಡು, ರಷ್ಯನ್ಸ್ ಎಲ್ಲ ಮಿಕ್ಸ್ ಆತರ ಹಾಕೊಂಡು. ಅದು ಸೆಟ್ ಎಲ್ಲಿ ಮಾಡಿದ್ದು? ಅದು ಮೋಹನ್ ಬಿಕ್ರಿ ಅವರೆಲ್ಲ ಮಾಡಿದ್ದು? ಅದು ಅವರೇ ಮಾಡಿದ್ದು, ಕಂಠೀರವ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ರು. ಎಷ್ಟು ದಿನ ಶೂಟ್ ಮಾಡಿದ್ರಿ ಸರ್? ಸೊ ಅದು ಒಂದು 4 to 5 days ಮಾಡಿದ್ವಿ. 4 to 5 days. ಅದ್ರದ್ದು ಔಟ್ಪುಟ್ ನೋಡಿದಾಗ ಸರ್ ಅದು ಚಾಲೆಂಜಿಂಗ್ ಜಾಸ್ತಿ ಇತ್ತು ಸರ್. ಅದ್ರಲ್ಲಿ ಹೆಂಗೆ ಎಲ್ಲ ಕಡೆ ಗ್ಲಾಸ್, ಎಲ್ಲ ಕಡೆ ಮಿರರ್ ಇದರಲ್ಲಿ ತುಂಬಾ ಚಾಲೆಂಜಿಂಗ್ ಬಂದ್ಬಿಟ್ಟು ಡಿಒಪಿ ಅವ್ರಿಗೆ, ಡಿಒಪಿ ಮತ್ತೆ ಲೈಟಿಂಗ್ ಮಾಡೋರಿಗೆ. ಯಾಕಂದ್ರೆ ನಾವು ಫ್ರೇಮ್ ಇಡ್ಬೇಕಂದ್ರೆ ಆಪೋಸಿಟ್ ಅದು ಕಾಣಿಸ್ಬಾರ್ದು, ಮತ್ತೆ ಲೈಟಿಂಗ್ ರಿಫ್ಲೆಕ್ಟ್ ಆಗ್ಬಾರ್ದು ಕ್ಯಾಮ್ರಾಗೆ. ಈಗ ಮಿರರ್ ಇಟ್ಟಾಗ ಏನಾಗುತ್ತೆ, ಒಂದು ಲೈಟ್ ಹಾಕಿದಾಗ ರಿಫ್ಲೆಕ್ಟ್ ಆಗ್ಬಿಡುತ್ತೆ ಕ್ಯಾಮ್ರಾ. ಲೈಟಿಂಗ್ 1.5 ಕೋಟಿನೇ 2.5 ಕೋಟಿ ಖಂಡಿತ ಸರ್. ಅಂದ್ರೆ ಅದು ಇಲ್ಲಿಂದ ಯಾರು ಲೈಟ್ ಹಾಕಿಲ್ಲ, ಅದು ಎಲ್ಲ ಆಚೆ ಕಡೆಯಿಂದ ತರ್ಸ್ ಮಾಡಿರೋದು ಲೈಟ್. ಯಾಕಂದ್ರೆ ನೀವು ಅದ್ರಲ್ಲಿ ನೋಡ್ರಿ, ಎಲ್ಲ ಸ್ಪೆಷಲ್ ಎಫೆಕ್ಟ್ಸ್ ಲೈಟ್ಸೇ ಇರುತ್ತೆ ಅದ್ರಲ್ಲಿ. ಸೊ ಹಂಗಾಗಿ ಓವರ್ ಆಲ್ ಚಾಲೆಂಜ್ ಬಂದ್ಬಿಟ್ಟು ಡಿಒಪಿಗೆ. ಇವಾಗ ನಾವು ಶಾರ್ಟ್ ಹೇಳ್ಬಿಡ್ತೀವಿ, ಸರ್ ಹಿಂಗ್ ಬೇಕು ಸರ್ ಶಾರ್ಟ್, ಅಲ್ಲಿ ಮಲ್ಗಿರ್ತಾರೆ ಸರ್, ಹಿಂಗ್ ಬರ್ಬೇಕು ಅಂತ. ಅವ್ರು ಎಲ್ಲಿರ್ತೀವಿ, ಮಗ ನೀನ್ ಮಲ್ಗಿದ್ಯಾ ಅಂತೀಯ, ನಾನು ಎಲ್ಲಿ ಶಾರ್ಟ್ ಇರ್ಲಿ ಅಂತ. ಸೊ ಅವ್ರಿಗೆ ತುಂಬಾ ಚಾಲೆಂಜಿಂಗ್ ಇತ್ತು ಸರ್ ಇದು. ಈ ಸಾಂಗ್ ಅಲ್ಲಿ ವಿಜುವಲ್ ಆಗಿ ಅದನ್ನ ಶೂಟ್ ಮಾಡೋದು ಚಾಲೆಂಜಿಂಗ್ ತುಂಬಾ ಇತ್ತು. ಆ ಸಾಂಗ್ ಅಲ್ಲಿ ಇನ್ನೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಏನಪ್ಪಾ ಅಂತಂದ್ರೆ, ದರ್ಶನ್ ಸರ್ ಕೂರುವಂತ ಒಂದು ಚೇರ್ ತುಂಬಾ ಸ್ಪೆಷಲ್ ಆಗಿ ಡಿಸೈನ್ ಆಗಿದೆ. ಆ ಚೇರ್ ಸ್ಪೆಷಾಲಿಟಿ ಹೇಳೋದಾದ್ರೆ ಸರ್, ಅದು ಅಂದ್ರೆ ಆ ಕ್ಯಾರೆಕ್ಟರ್ಗೆ ಆ ಚೇರ್ ಬೇಕಿತ್ತು ಸರ್. ಅಂದ್ರೆ ಆ ಕ್ಯಾರೆಕ್ಟರ್ಗೆ ಆ ವೈಲ್ಡ್ ಏನಂತೀವಿ ನಾವು, ವಿಲ್ಲನ್ ಶೇಡ್ಸ್ ಬೇಕನ್ನೋದಕ್ಕೆ ಅದನ್ನ ಮಾಡಿಸಿರೋದು. ಸೊ ಹಂಗಾಗಿ ಅದು ಒಂದು ಡಿಫ್ರೆಂಟ್ ಆಗಿರ್ಲಿ. ಯಾವಾಗ್ಲೂ ನಾರ್ಮಲ್ ಚೇರ್ ಮಾಡಿಸ್ತೀವಲ್ಲ, ಅದ್ರ ಬದಲು ಒಂದು ಬ್ಯಾಟ್. ಇವಾಗ ಬ್ಯಾಟ್ ಅಂದ್ರೆ ಹೆಂಗೆ ಏನಂತೀವಿ ನಾವು, ಒಂದು ವಿಲ್ಲನ್ ಶೇಡ್ ಇರುತ್ತಲ್ಲ, ಸೊ ಅದಕ್ಕಾಗಿ ಅದ್ ಮಾಡಿರೋದು.
ಅವರ ಚೇರ್ ಮೇಲೆ ಕೂತಾಗ್ಲೂ ಒಂಥರ ಗ್ರೇ ಶೇಡ್ಸ್ ಅಲ್ಲಿ ಅವ್ರ ಮೇಲೆ ಒಂದಷ್ಟು ಸ್ಟ್ರೈಪ್ಸ್ ಲೈಟ್ಸ್ ಬರೋ ತರ ಅದೆಲ್ಲ ಟ್ರಯಲ್ ಮಾಡಿದ್ರ? ಅಂದ್ರೆ ನಾವು ಒಂದಷ್ಟು ರೆಫರೆನ್ಸ್ ಅದು ಇದು ನೋಡಿದಾಗ ಕೆಲವೊಂದು ಇಷ್ಟ ಆಗುತ್ತೆ ನಮ್ಗೆ, ಓ ಈ ತರ ನಾವು ಮಾಡೋಣ, ಯಾಕಂದ್ರೆ ಇಲ್ಲಿ ಯಾರು ಮಾಡಿಲ್ವಲ್ಲ, ಸೊ ನಾವು ಅದೊಂದು ಟ್ರೈ ಮಾಡೋಣ ಹೊಸದಾಗಿ ಬೇರೆ ತರ ಅಂತ ಹೇಳಿ ಒಂದಷ್ಟು ಲೈಟ್ ಪ್ಯಾಟ್ರನ್ಸ್ ಟ್ರೈ ಮಾಡಿದ್ವಿ. ಅದು ಸೂರ್ಯ ಚಂದ್ರ ಅಂದಾಗ ಇಲ್ಲಿ ವೈಟ್ ಇರುತ್ತೆ, ಕಟ್ ಮಾಡಿದ್ರೆ ಇಲ್ಲಿ ಫುಲ್ ಆರೆಂಜ್ ಕಲರ್ ಆಗುತ್ತೆ. ಸೊ ಆ ಥರದ್ದೆಲ್ಲ ಒಂದಷ್ಟು ಲೈನಿಗೆನೆ, ಆ ಲೈನ್ ಮೀನಿಂಗಿಗೆ ಒಂದಷ್ಟು ಲೈಟಲ್ಲೇ ನಾವು ಪ್ಲಾನ್ ಮಾಡಿ ಆಟ ಹುಕ್ ಸ್ಟೆಪ್ಸ್ ದರ್ಶನ್ ಸರ್ ಎಷ್ಟು ಎಂಜಾಯ್ ಮಾಡಿದ್ರು, ಸಖತ್ ಎಂಜಾಯ್ ಮಾಡಿದ್ರು ಸರ್. ಒಂದೇ ಸಲ ಸ್ಟೆಪ್ ಹಾಕಿ ಬಂದು ಮಾನಿಟರ್ ನೋಡಿದಾಗ ಒಂದೇ ಸಲ ಬಂದಿದ್ಯಾ ಅಂತ ಹೇಳಿದ್ರು. ಒಂದೇ ಸಲ ನೋಡಿದವರು ಟಕ್ಕಂತ ಹಿಡಿದು ಮಾಡಿದ್ರು. ಆ ಸಾಂಗ್ ಮುಗಿಯೋವರ್ಗುನು ಡೈಲಿ ಒಂದ್ 2 ಸಲ 3 ಸಲ ಹಾಕೊಂಡ್ ನೋಡೋರು. ಎಷ್ಟು ಎಡಿಟ್ ಆಗಿದೆ ಅಷ್ಟಷ್ಟು ನೋಡೋರು ಡೈಲಿ. ನನ್ಗೆ ಗೊತ್ತಿರೋ ಫಸ್ಟ್ ಟೈಮ್ ಅನ್ಸುತ್ತೆ ಅವ್ರು ಆ ಸಾಂಗ್ ಅಷ್ಟೊಂದ್ ಸಲ ನೋಡಿರೋದು. ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಆ ಸಾಂಗ್. ಯಾಕಂದ್ರೆ ಯೂಶುವಲ್ ಆಗಿ ಏನಾಗುತ್ತೆ, ಎಲ್ಲ ಎಡಿಟ್ ಮಾಡಿ ಎಂಡಲ್ಲಿ ನೋಡ್ತೀವಿ, ಇದ್ರಲ್ಲಿ ಡೈಲಿ ಬಂದಾಗೆಲ್ಲ ಅದು ನೋಡ್ತಾ ಇರೋರು ಶಾರ್ಟ್ಸ್ ಹಾಕಿ. ನಿಮ್ಗೆ ಇಲ್ಲಿ ದರ್ಶನ್ ಸರ್ 2 ಶೇಡ್ಸ್ ಅಲ್ಲಿ ಕಾಣಿಸ್ಕೊಂತಾರೆ, ಯಾವ ಶೇಡ್ ನಿಮ್ಗೆ ತುಂಬಾ ಇಷ್ಟ ಅಂತ? ಸರ್ ನನ್ಗೆ ಆತರ ಏನು ಅನ್ಸಿಲ್ಲ ಸರ್. ನಾನು ಯಾವ ದರ್ಶನ್ ಸರ್ ನೋಡಿದ್ರೆ ಸಾಕು ಅಂತ ಇರ್ತೀವಲ್ಲ, ಸೊ ಅವ್ರು ಹೆಂಗೆ ನಡ್ಕೊಂಬಂದ್ರು ಚೆನ್ನಾಗಿ ಕಾಣಿಸುತ್ತೆ, ಅವ್ರು ಏನೇ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಅವ್ರು ಇರೋ ಪರ್ಸನಾಲಿಟಿಗೆ, ಹೈಟಿಗೆ, ಅವ್ರು ಎಂತ ಸ್ಟೆಪ್ ಹಾಕೋರು ಹೆಂಗೆ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ.